ಇನ್ನು 2025ನೇ ವರ್ಷದ ಮುಕ್ತಾಯದ ಹಂತದಲ್ಲಿದ್ದೇವೆ. 2026ರ ವೆಲ್ಕಮ್ಗೆ ಇಡೀ ಜಗತ್ತೇ ಸಿದ್ಧವಾಗ್ತಾ ಇದೆ. ನ್ಯೂ ಇಯರ್ನೊಂದಿಗೆ ಹೊಸ ಸವಾಲುಗಳು ಕೂಡ ಶುರುವಾಗುತ್ತವೆ. ಇದು ಕ್ರಿಕೆಟ್ಗೂ ಕೂಡ ಹೊರತಲ್ಲ. ಗೌತಮ್ ಗಂಭೀರ್ ಅವರ ಕೋಚಿಂಗ್ನಲ್ಲಿ ಈ ವರ್ಷ ಸಿಹಿ ಕಹಿ ಎಲ್ಲವೂ ಇದೆ. ಪಾಸಿಟಿವ್ಗಿಂತ ನೆಗೆಟಿವಿಟಿ ಜಾಸ್ತಿ ಸದ್ದು ಮಾಡಿದೆ. ಗಂಭೀರ್ ಅವರ ಪಾಲಿಗೆ 2025ನೇ ವರ್ಷ ಹೇಗಿತ್ತು? ಇದೇ ಕಂಟಿನ್ಯೂ ಆದರೆ ಭಾರತ ತಂಡದ ಅಧಪತನವಾಗುತ್ತಾ? ಗೌತಿ ಮುಂದಿರುವಂತಹ ಚಾಲೆಂಜಸ್ ಏನು? ನಂಬರ್ 2 ಕಳಪೆ ಆಗಿದ್ದು ಹೇಗೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಗೌತಮ್ ಗಂಭೀರ್ ಅವರ ಅಂಡರ್ನಲ್ಲಿ 2025ನೇ ವರ್ಷ ಭಾರತ ತಂಡಕ್ಕೆ ಚಾಲೆಂಜಿಂಗ್ ಆಗಿತ್ತು ಅಂತಾನೆ ಹೇಳಬಹುದು. ಯಾಕಂದ್ರೆ ವೈಟ್ ಬಾಲ್ ಕ್ರಿಕೆಟ್ನಲ್ಲಂತೆ ಸಿಕ್ಕಂತ ಸಕ್ಸಸ್ ಟೆಸ್ಟ್ ಫಾರ್ಮೆಟ್ನಲ್ಲಿ ಸಿಗ್ಲಿಲ್ಲ. ವರ್ಷದ ಆರಂಭದಲ್ಲೇ ಆಸೀಸ್ ವಿರುದ್ಧ ಕೊನೆ ಟೆಸ್ಟ್ ಪಂದ್ಯವನ್ನ ಸೋತು WTC ಫೈನಲ್ ರೇಸ್ನಿಂದ ಹೊರಬಿಡ್ತಾರೆ. ಅಲ್ಲಿಂದ ಶುರುವಾದಂತ ಡೌನ್ ಫಾಲ್ ಹಾಗೆ ಕಂಟಿನ್ಯೂ ಆಗಿದೆ. ತವರಿನಲ್ಲೇ ಹೀನಾಯ ಸೋಲುಗಳನ್ನ ಕಂಡಿದ್ದಾರೆ. ಮೊದಲಿಗೆ ಗೌತಮ್ ಗಂಭೀರ್ ಕೋಚಿಂಗ್ ನಲ್ಲಿ ಈ ವರ್ಷ ಭಾರತ ತಂಡದ ಪ್ರದರ್ಶನ ಹೇಗಿತ್ತು ಅನ್ನೋದನ್ನ ನೋಡ್ತಾ ಹೋಗೋಣ. ಟೆಸ್ಟ್ ಮಾದರಿಯಲ್ಲಿ ಭಾರತಕ್ಕೆ ಅತ್ಯಂತ ಕಳಪೆ ವರ್ಷ. 2025ರಲ್ಲಿ ಭಾರತ ಟೆಸ್ಟ್ ಪಂದ್ಯಗಳಲ್ಲಿ ಹೀನಾಯ ಪ್ರದರ್ಶನ ನೀಡಿದೆ. ರೆಡ್ ಬಾಲ್ ಫಾರ್ಮೆಟ್ ನಲ್ಲಿ ಭಾರತ ಯಾವತ್ತೂ ಕೂಡ ಟಾಪ್ ನಲ್ಲೇ ಇರ್ತಾ ಇತ್ತು. ಆದ್ರೆ ಈ ವರ್ಷ ಗೆದ್ದಿದ್ದಕ್ಕಿಂತ ಸೋತಿದ್ದೇ ಜಾಸ್ತಿ ಇದೆ. 2025ರಲ್ಲಿ ಭಾರತ ಸಿಡ್ನಿಯಲ್ಲಿ ಆಸ್ಟ್ರೇಲಿಯಾ ವಿರುದ್ಧದ ಸೋಲಿನೊಂದಿಗೆ ಈ ವರ್ಷವನ್ನ ಆರಂಭ ಮಾಡುತ್ತೆ. 6 ವಿಕೆಟ್ಗಳಿಂದ ಸೋಲುವ ಮೂಲಕ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ರೇಸ್ನಿಂದಲೂ ಕೂಡ ಹೊರಬಿದ್ದಿತ್ತು. ಅಂಡ್ ನೆಕ್ಸ್ಟ್ ಶುಭ್ಮನ್ ಗಿಲ್ ಅವರ ಕ್ಯಾಪ್ಟನ್ಸಿಯಲ್ಲಿ 5 ಪಂದ್ಯಗಳ ಇಂಗ್ಲೆಂಡ್ ಪ್ರವಾಸವನ್ನ ಮಾಡ್ತಾರೆ. 2 ಪಂದ್ಯಗಳ ಡ್ರಾದೊಂದಿಗೆ ಸರಣಿ ಕೊನೆಯಾಗುತ್ತೆ. ಆ ನಂತರ ಅಕ್ಟೋಬರ್ನಲ್ಲಿ ತವರಿನಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ 7 ಪಂದ್ಯಗಳನ್ನ ಗೆದ್ದು ಕ್ಲೀನ್ ಸ್ವೀಪ್ ಸಾಧನೆ ಮಾಡಿದ್ರು. ಆದರೆ ನವೆಂಬರ್ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ 2 ಪಂದ್ಯಗಳನ್ನ ಸೋತು ವೈಟ್ ವಾಶ್ ಮುಖಭಂಗ ಅನುಭವಿಸಿದ್ರು. ಅದರಲ್ಲೂ ಮೊದಲ ಟೆಸ್ಟ್ ಪಂದ್ಯದಲ್ಲಿ 124 ರನ್ಗಳ ಸಾಧಾರಣ ಗುರಿಯನ್ನ ಬೆನ್ನಟ್ಟಿ ಕೇವಲ 93 ರನ್ಗಳಿಗೆ ಆಲ್ಔಟ್ ಆಗಿದ್ರು. ಈ ವರ್ಷ ಭಾರತ ಟೋಟಲ್ ಆಗಿ 10 ಪಂದ್ಯಗಳನ್ನ ಟೆಸ್ಟ್ ಫಾರ್ಮೆಟ್ ನಲ್ಲಿ ಆಡಿದೆ. ಸೊ ಅದರಲ್ಲಿ ಎಷ್ಟನ್ನ ಗೆದ್ದಿದ್ದಾರೆ ಅಂದ್ರೆ ಗೆದ್ದಿರೋದು 4 ಪಂದ್ಯಗಳನ್ನ ಮಾತ್ರವೇ. ಸೊ 5 ಪಂದ್ಯಗಳನ್ನ ಸೋತಿದ್ದಾರೆ. ಹಾಗೆ 1 ಪಂದ್ಯ ಡ್ರಾನಲ್ಲಿ ಕೊನೆಗೊಂಡಿದೆ. ಸೊ ಈ ವರ್ಷದ ಸ್ಟಾಟ್ಸ್ ಇದು ಟೆಸ್ಟ್ ಫಾರ್ಮೆಟ್ ನಲ್ಲಿ. ಏಕದಿನ ಮಾದರಿಯಲ್ಲಿ ಆಸೀಸ್ ವಿರುದ್ಧ ಸೋಲಿನ ಕಹಿ. ಇನ್ನು ಏಕದಿನ ಫಾರ್ಮೆಟ್ ನಲ್ಲಿ ಭಾರತದ ಜರ್ನಿ ಈ ವರ್ಷ ಚೆನ್ನಾಗೇ ಇದೆ. ಈ ವರ್ಷದ ಆರಂಭದಲ್ಲಿ ಇಂಗ್ಲೆಂಡ್ ವಿರುದ್ಧ ಸರಣಿಯಲ್ಲಿ ಕ್ಲೀನ್ ಸ್ವೀಪ್ ಸಾಧನೆ ಮಾಡಿದ್ರು. ಅಂದ್ರೆ 3 ಪಂದ್ಯಗಳ ಸರಣಿಯಲ್ಲಿ 3 ಪಂದ್ಯಗಳನ್ನ ಗೆದ್ದು ಸ್ವದೇಶಿ ಸರಣಿಯನ್ನ ಗೆಲ್ಲೋದ್ರ ಮೂಲಕ ಜರ್ನಿಯನ್ನ ಆರಂಭ ಮಾಡಿದ್ರು. ಹಾಗೆ ನೆಕ್ಸ್ಟ್ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಅಜೇಯವಾಗಿ ಗೆದ್ದು ಚಾಂಪಿಯನ್ಸ್ ಕೂಡ ಆಗಿದ್ರು. ಆದ್ರೆ ಆ ನಂತರ ಆಸ್ಟ್ರೇಲಿಯಾ ವಿರುದ್ಧದ ಸರಣಿಯಲ್ಲಿ 2-1 ಅಂತರದಲ್ಲಿ ಸೋತಿದ್ದು ಕಹಿಯಾಗಿ ಉಳಿದಿದೆ. ಅದಾದ್ಮೇಲೆ ಇತ್ತೀಚೆಗೆ ತವರಿನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ 2-1 ಅಂತರದಲ್ಲಿ ಸರಣಿಯನ್ನ ಗೆದ್ದು ಗೆಲುವಿನೊಂದಿಗೆ ವರ್ಷವನ್ನ ಕಂಪ್ಲೀಟ್ ಮಾಡಿದ್ರು. ಸೊ ಇದು ಈ ವರ್ಷದ ಏಕದಿನ ಸರಣಿಯ ಜರ್ನಿ ಆಗಿತ್ತು. ಸೊ ಒಟ್ಟಾರೆಯಾಗಿ ಭಾರತ ಈ ವರ್ಷ 14 ಏಕದಿನ ಮಾದರಿಯ ಪಂದ್ಯಗಳನ್ನ ಆಡಿದೆ. ಸೊ ಅದರಲ್ಲಿ 11 ಪಂದ್ಯಗಳನ್ನ ಗೆದ್ರೆ 3 ಪಂದ್ಯಗಳ ಸೋಲಿನಲ್ಲಿ ಕೊನೆಗೊಂಡಿವೆ. ಸೊ ಉಳಿದಂತೆ ಯಾವುದೇ ಪಂದ್ಯ ರದ್ದಾಗಿಲ್ಲ ಅಥವಾ ಫಲಿತಾಂಶ ಬರದೇ ಇಲ್ಲ. ಹೀಗಾಗಿ 14 ಪಂದ್ಯಗಳ ಪೈಕಿ 11ರಲ್ಲಿ ಗೆದ್ರೆ 3 ಪಂದ್ಯಗಳು ಸೋಲನ್ನ ಕಂಡಿದ್ದಾರೆ. ಸೊ ಇದು ಏಕದಿನ ಮಾದರಿಯದು. ನೆಕ್ಸ್ಟ್ T20 ಅದನ್ನ ನೋಡ್ತಾ ಹೋಗೋಣ. T20 ಮಾದರಿಯಲ್ಲಿ ಸೋಲನ್ನೇ ಕಾಣದ ಭಾರತ. ಇನ್ನು T20 ಫಾರ್ಮೆಟ್ ಅಂತ ಬಂದ್ರೆ ಈ ವರ್ಷ ಭಾರತಕ್ಕೆ ಚರಿತ್ರೆಯಲ್ಲಿ ಬರೆದಿಡುವಂತ ವರ್ಷವಾಗಿದೆ. ಘಟಾನುಘಟಿಗಳಿಂದಲೂ ಕೂಡ ಭಾರತವನ್ನ ಒಂದೇ ಒಂದು ಸರಣಿಯಲ್ಲೂ ಕೂಡ ಸೋಲಿಸೋಕೆ ಸಾಧ್ಯವಾಗಿಲ್ಲ. ವರ್ಷದ ಆರಂಭದಲ್ಲಿ ಇಂಗ್ಲೆಂಡ್ ವಿರುದ್ಧ 4-1 ಅಂತರದ ಸರಣಿ ಗೆಲುವಿನೊಂದಿಗೆ ಈ ವರ್ಷದ ಜರ್ನಿ ಸ್ಟಾರ್ಟ್ ಆಗಿತ್ತು. ಆನಂತರ ಏಷ್ಯಾ ಕಪ್ ನಲ್ಲಿ ಅಜೇಯವಾಗಿ ಚಾಂಪಿಯನ್ ಪಟ್ಟಕ್ಕೇರಿದ್ರು. ಫೈನಲ್ ಸೇರಿದಂತೆ ಪಾಕಿಸ್ತಾನವನ್ನ 3 ಬಾರಿ ಸೋಲಿಸಿದ್ದು ಟೂರ್ನಿಯ ಹೈಲೈಟ್ ಆಗಿತ್ತು. ಇನ್ನು ಆ ಬಳಿಕ ಆಸ್ಟ್ರೇಲಿಯಾ ಹಾಗೆ ಸೌತ್ ಆಫ್ರಿಕಾ ವಿರುದ್ಧ ಕೂಡ ಸರಣಿಯನ್ನ ಗೆದ್ದು ಈ ವರ್ಷ ಅಜೇಯವಾಗಿ ತಂಡವನ್ನ ಮುನ್ನಡೆಸಿದ್ದಾರೆ. ಸೊ ಚುಟುಕು ಫಾರ್ಮೆಟ್ ನಲ್ಲಿ ಈ ವರ್ಷ ಭಾರತ ಅತಿ ಹೆಚ್ಚು ಗೆಲುವುಗಳನ್ನ ಕಂಡಿದೆ. ಟೋಟಲ್ ಆಗಿ 21 T20 ಪಂದ್ಯಗಳನ್ನಾಡಿತ್ತು. ಈ ವರ್ಷ ಭಾರತ ಅದರಲ್ಲಿ 16 ಪಂದ್ಯಗಳನ್ನ ಗೆದ್ರೆ 3 ಪಂದ್ಯಗಳಲ್ಲಿ ಸೋಲನ್ನ ಕಂಡಿದ್ದಾರೆ. ಅಂಡ್ 2 ಪಂದ್ಯಗಳಲ್ಲಿ ಫಲಿತಾಂಶ ಬಂದಿರಲಿಲ್ಲ. ಆಸೀಸ್ ಸೀರೀಸ್ ನಲ್ಲಿ ಮಳೆಯಿಂದಾಗಿ 2 ಪಂದ್ಯಗಳು ರದ್ದಾಗಿದ್ವು. ಹೀಗಾಗಿ ಫಲಿತಾಂಶ ಇರಲಿಲ್ಲ. ಸೊ ಒಟ್ಟಾರೆ ಈ ವರ್ಷ ಭಾರತ 3 ಮಾದರಿಯಲ್ಲಿ ಅಂದ್ರೆ T20 ಏಕದಿನ ಹಾಗೆ ಟೆಸ್ಟ್ ಫಾರ್ಮೆಟ್ ನಲ್ಲಿ ಸೇರಿ ಒಟ್ಟಾರೆಯಾಗಿ 45 ಅಂತಾರಾಷ್ಟ್ರೀಯ ಪಂದ್ಯಗಳನ್ನಾಡಿದೆ. ಇದರಲ್ಲಿ 31ರಲ್ಲಿ ಗೆದ್ರೆ 11ರಲ್ಲಿ ಸೋಲನ್ನ ಕಂಡಿದ್ದಾರೆ. 3 ಪಂದ್ಯಗಳಲ್ಲಿ ಫಲಿತಾಂಶ ಬಂದಿಲ್ಲ. ಅಂಡ್ ಇಲ್ಲಿ ಗಂಭೀರ್ ಬಗ್ಗೆ ಇನ್ನೊಂದು ವಿಚಾರವನ್ನ ಹೇಳಲೇಬೇಕು. ಭಾರತದ ಎಲ್ಲಾ ಹೆಡ್ ಕೋಚ್ಗಳ ಹಿಸ್ಟ್ರಿಯನ್ನ ತೆಗೆದಾಗ ಗ್ರೆಗ್ ಚಾಪೆಲ್ ಅವರ ಕಾಲದ
ಪೀರಿಯಡ್ ಏನಿತ್ತು ಅವರು ಕೋಚ್ ಆಗಿದ್ದು ಅದು ಸಾಕಷ್ಟು ಚರ್ಚೆ ಆಗ್ತಾ ಇರುತ್ತೆ. ಯಾಕಂದ್ರೆ ಆಟಗಾರರು ಮತ್ತು ಕೋಚ್ ನಡುವೆ ಎಲ್ಲವೂ ಸರಿ ಇರಲಿಲ್ಲ ಅನ್ನೋದಕ್ಕೆ. ಆದ್ರೆ ಗಂಭೀರ್ ಅವರು ಟೆಸ್ಟ್ ಫಾರ್ಮೆಟ್ ನಲ್ಲಿ ಗ್ರೆಗ್ ಚಾಪೆಲ್ಗಿಂತ ಕಳಪೆ ರೆಕಾರ್ಡ್ಸ್ ಅನ್ನ ಹೊಂದಿದ್ದಾರೆ. ಭಾರತ ಟೆಸ್ಟ್ ಫಾರ್ಮೆಟ್ ಇತಿಹಾಸದಲ್ಲೇ 2ನೇ ಅತ್ಯಂತ ಕಳಪೆ ಕೋಚ್ ಎನಿಸಿಕೊಂಡಿದ್ದಾರೆ ಈ ವರ್ಷ. ಆದರೆ ಗಂಭೀರ್ ಅವರ ಅಡಿಯಲ್ಲಿ ಭಾರತ ಆಡುವಂತ 3 ಪಂದ್ಯಗಳಲ್ಲಿ 2ರಲ್ಲಿ ಸೋಲನ್ನ ಕಾಣ್ತಾ ಇದೆ. ಅಂಡ್ ಕಳೆದ 25 ವರ್ಷಗಳಲ್ಲಿ ಅತ್ಯಂತ ಕಳಪೆ ಕೋಚ್ ಎನಿಸಿಕೊಂಡಿದ್ದಾರೆ. ಸೊ ಲಾಸ್ಟ್ 25 ಇಯರ್ಸ್ಗಳ ಸ್ಟಾಟ್ಸ್ ಅನ್ನ ನೋಡ್ತಾ ಹೋಗೋಣ. ಅಂಡ್ ಯಾರೆಲ್ಲ ಕೋಚ್ ಆಗಿದ್ರು, ಅವರ ಅವಧಿಯಲ್ಲಿ ಹೇಗಿತ್ತು ಪರ್ಸೆಂಟೇಜ್, ಅಂದ್ರೆ ಅವರ ಸೋಲಿನ ಪರ್ಸೆಂಟೇಜ್ ಅನ್ನ ಇಲ್ಲಿ ಹೇಳ್ತಾ ಹೋಗ್ತೇನೆ. ಅದು 2000 ಇಸವಿಯ ನಂತರ 2000ರಿಂದ 2025ನೇ ವರ್ಷದ ಪೀರಿಯಡ್ ನಲ್ಲಿ ಏನೆಲ್ಲ ಆಗಿತ್ತು, ಯಾರೆಲ್ಲ ಕೋಚ್ಗಳಾಗಿದ್ರು. ಅಂಡ್ ನಾನು ಇಲ್ಲಿ ಅತಿ ಕಡಿಮೆ ಸೋಲಿನ ಪರ್ಸೆಂಟೇಜ್ ಅನ್ನ ಹೊಂದಿರುವಂತ ಆಟಗಾರರ ಲಿಸ್ಟ್ ಅನ್ನ ಹೇಳ್ತಾ ಹೋಗ್ತೇನೆ. ಮೊದಲನೇದಾಗಿ ಅನಿಲ್ ಕುಂಬ್ಳೆ ಅವರು 2016 ಮತ್ತು 2017ರಲ್ಲಿ ಇವರು ಭಾರತ ತಂಡದ ಕೋಚ್ ಆಗಿರ್ತಾರೆ. ಸೊ ಇವರ ಪೀರಿಯಡ್ ನಲ್ಲಿ ಭಾರತ ಟೆಸ್ಟ್ ಫಾರ್ಮೆಟ್ ನಲ್ಲಿ ಜಸ್ಟ್ 5.9% ಅಷ್ಟೇ ಸೋಲಿನ ರೆಕಾರ್ಡ್ಸ್ ಅನ್ನ ಹೊಂದಿದೆ. ಅಂದ್ರೆ ಕಳೆದ 25 ವರ್ಷಗಳ ಅವಧಿಯಲ್ಲಿ ಅನಿಲ್ ಕುಂಬ್ಳೆ ಕಾಲದಲ್ಲಿ ಅತಿ ಕಡಿಮೆ ಪಂದ್ಯಗಳನ್ನ ಸೋತಿರುವಂತ ರೆಕಾರ್ಡ್ಸ್ ಅನ್ನ ಹೊಂದಿದೆ. ಅಂಡ್ ನೆಕ್ಸ್ಟ್ ಗ್ಯಾರಿ ಕಿಸ್ಟನ್ ಅವರು, ಇವರು 2008ರಿಂದ 2011ರವರೆಗೆ ಭಾರತ ತಂಡದ ಕೋಚ್ ಆಗಿರ್ತಾರೆ. ಇವರ ಪೀರಿಯಡ್ ನಲ್ಲಿ 18.2% ಸೋಲಿನ ರೆಕಾರ್ಡ್ಸ್ ಅನ್ನ ಹೊಂದಿದೆ. ಅಂಡ್ ನೆಕ್ಸ್ಟ್ ಭಾರತ ತಂಡದ ಮೋಸ್ಟ್ ಕಾಂಟ್ರವರ್ಸಿಯಲ್ ಕೋಚ್ ಅಂತಾನೆ ಕರೆಸಿಕೊಳ್ಳುವಂತ ಗ್ರೆಗ್ ಚಾಪೆಲ್ ಅವರ ಪೀರಿಯಡ್ ನಲ್ಲಿ, ಅಂದ್ರೆ ಇವರು 2005ರಿಂದ 2007ರವರೆಗೆ ಭಾರತ ತಂಡದ ಕೋಚ್ ಆಗಿರ್ತಾರೆ. ಅಂಡ್ ಇವರ ಪೀರಿಯಡ್ ನಲ್ಲಿ ತುಂಬಾ ಏನು ಕಷ್ಟವನ್ನು ಅನುಭವಿಸಿಲ್ಲ, ಅಥವಾ ಅಲ್ಲಿ ಏನೇ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಅಥವಾ ಎಲ್ಲೇ ತಂಡದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳಿದ್ರು ಕೂಡ ಅದು ರಿಸಲ್ಟ್ ಮೇಲೆ ಹೆಚ್ಚಿನ ಪರಿಣಾಮವನ್ನ ಬೀರಿರಲಿಲ್ಲ. ಸೊ 2005ರಿಂದ 2007ರವರೆಗೆ ಇವರು ಕೋಚ್ ಆಗಿರ್ತಾರೆ. ಅಂಡ್ ನೆಕ್ಸ್ಟ್ 2005ರಿಂದ 2007 ಅಂಡ್ ಇವರ ಪೀರಿಯಡ್ ನಲ್ಲಿ 22.2% ಸೋಲಿನ ರೆಕಾರ್ಡ್ಸ್ ಅನ್ನ ಹೊಂದಿದೆ. ಅಂಡ್ ನೆಕ್ಸ್ಟ್ ಜಾನ್ ರೈಟ್ 2000ರಿಂದ 2005ರವರೆಗೆ ಇವರು ಕೋಚ್ ಆಗಿರ್ತಾರೆ. ಅಂಡ್ ಇವರ ಅವಧಿಯಲ್ಲಿ 29.4% ಸೋಲಿನ ರೆಕಾರ್ಡ್ಸ್ ಅನ್ನ ಹೊಂದಿದೆ. ಅಂಡ್ ನೆಕ್ಸ್ಟ್ ರಾಹುಲ್ ದ್ರಾವಿಡ್ 2021ರಿಂದ 2024ರವರೆಗೆ ಇವರು ಭಾರತ ತಂಡದ ಕೋಚ್ ಆಗಿದ್ರು. ಇವರ ಟೈಮಲ್ಲಿ 29.2% ಸೋಲಿನ ಅನುಭವನ ಹೊಂದಿದೆ, ಅಂದ್ರೆ ಅಷ್ಟು ಪರ್ಸೆಂಟ್ ಸೋಲನ್ನ ಕಂಡಿದ್ದಾರೆ. ನೆಕ್ಸ್ಟ್ ರವಿಶಾಸ್ತ್ರಿ 2017ರಿಂದ 2021ರವರೆಗೆ ಇವರು ಭಾರತ ತಂಡದ ಕೋಚ್ ಆಗಿರ್ತಾರೆ. 30.2% ಸೋಲನ್ನ ಕಂಡಿದೆ ಭಾರತ ಟೆಸ್ಟ್ ತಂಡ. ಅಂಡ್ ನೆಕ್ಸ್ಟ್ ಡಂಕನ್ ಫ್ಲೆಚರ್, ಇವರು 2011ರಿಂದ 2015ರವರೆಗೆ ಕೋಚ್ ಆಗಿದ್ರು. ಇವರ ಪೀರಿಯಡ್ ನಲ್ಲಿ 43.6%. ಸೊ ಈಗ ಮೇಲೆ ಹೇಳಿದವರು ಎಲ್ಲರಿಗಿಂತ ಇವರು ಸ್ವಲ್ಪ ಜಾಸ್ತಿನೇ ಸೋಲಿನ ಪರ್ಸೆಂಟೇಜ್ ಅನ್ನ ಹೊಂದಿದ್ದಾರೆ. ಬಟ್ ಇವರನ್ನು ಮೀರಿಸುವಂತ ಪ್ರದರ್ಶನ ಗೌತಮ್ ಗಂಭೀರ್ ಅವರ ಕೋಚ್ ಅಡಿಯಲ್ಲಿ ಬಂದಿದೆ. ಎಸ್, ಗಂಭೀರ್ ಕೋಚ್ ಆದ್ಮೇಲೆ ಭಾರತ ತಂಡ ಅಂದ್ರೆ 2024ರಲ್ಲಿ ಇವರು ಕೋಚ್ ಆಗ್ತಾರೆ. ಏನು ರಾಹುಲ್ ದ್ರಾವಿಡ್ ಅವರ ಪೀರಿಯಡ್ ಅಂತ್ಯ ಆದ್ಮೇಲೆ ಗಂಭೀರ್ ಅವರಿಗೆ ಹೊಣೆಗಾರಿಕೆ ಸಿಗುತ್ತೆ. ಅಲ್ಲಿಂದ ಈಚೆಗೆ ಭಾರತ 52.6% ಸೋಲನ್ನ ಕಂಡಿದೆ. ಅಂಡ್ ನಾನಿಲ್ಲಿ ಎಲ್ಲಾನು ಕೂಡ ಹೇಳ್ತಾ ಇರೋದು ಟೆಸ್ಟ್ ಫಾರ್ಮೆಟ್ ನಲ್ಲಿ. ಸೊ ಕಳೆದ 25 ವರ್ಷಗಳ ಸ್ಟಾಟ್ಸ್ ಅನ್ನ ನೋಡಿದಾಗ ಇಲ್ಲಿ ಗೌತಮ್ ಗಂಭೀರ್ ಅವರು ಅರ್ಧಕ್ಕಿಂತ ಜಾಸ್ತಿ ಸೋಲನ್ನ ಕಂಡು 52.6% ನೊಂದಿಗೆ ಎಲ್ಲರಿಗಿಂತಲೂ ಕೂಡ ಕಳಪೆಯಾಗಿದ್ದಾರೆ ಅಂಡ್ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಸೊ ಈ ಮೇಲಿನ ಅಷ್ಟು ಅಂಕಿಅಂಶಗಳನ್ನ ನೋಡಿದಾಗ ದಿ ಬೆಸ್ಟ್ ಅನಿಸಿರೋದು ಅನಿಲ್ ಕುಂಬ್ಳೆ ಅವರು. 5.9% ಅಷ್ಟೇ ಸೋಲು ಇದೆ. ಬಟ್ ಇವರು ಒಂದೇ ವರ್ಷ ಮಾತ್ರವೇ ಕೋಚ್ ಆಗಿದ್ದು. ಈ ವೇಳೆ 17 ಟೆಸ್ಟ್ ಪಂದ್ಯಗಳಲ್ಲಿ 12ರಲ್ಲಿ ಗೆದ್ರೆ 1ರಲ್ಲಿ ಮಾತ್ರ ಸೋಲನ್ನ ಕಂಡಿರ್ತಾರೆ ಅಂಡ್ 4ರಲ್ಲಿ ಡ್ರಾ ಸಾಧಿಸಿದ್ರು. ಇನ್ನು ನಮ್ಮ ರಾಹುಲ್ ದ್ರಾವಿಡ್ ಅವರ ಪೀರಿಯಡ್ ನಲ್ಲಿ 24 ಟೆಸ್ಟ್ ಪಂದ್ಯಗಳನ್ನ ಆಡುತ್ತೆ ಭಾರತ. ಅದರಲ್ಲಿ 14 ಪಂದ್ಯಗಳನ್ನ ಗೆದ್ರೆ 7ರಲ್ಲಿ ಸೋಲ್ತಾರೆ ಅಂಡ್ 3 ಪಂದ್ಯಗಳು ಡ್ರಾ ಆಗಿತ್ತು. ಅಂಡ್ ರವಿಶಾಸ್ತ್ರಿ ಕೂಡ ಒನ್ ಆಫ್ ದಿ ಬೆಸ್ಟ್ ಕೋಚ್ ಆಗಿದ್ರು. ಇವರ ಅವಧಿಯಲ್ಲಿ 46 ಟೆಸ್ಟ್ ಪಂದ್ಯಗಳಲ್ಲಿ 28ರಲ್ಲಿ ಗೆದ್ದಿದ್ದಾರೆ ಅಂಡ್ 60+ ವಿನ್ನಿಂಗ್ ಪರ್ಸೆಂಟೇಜ್ ಅನ್ನ ಹೊಂದಿದ್ದಾರೆ. ಹೀಗೆ ಕಳೆದ 25 ವರ್ಷಗಳಲ್ಲಿ ಗಂಭೀರ್ ಮಾತ್ರನೇ ಎಲ್ಲರಿಗಿಂತ ಕಳಪೆ ಇದ್ದಾರೆ. ಬಟ್ ಇತಿಹಾಸವನ್ನ ಕೆದಕಿದ್ರೆ ಅಂದ್ರೆ ಭಾರತ ಟೆಸ್ಟ್ ಕ್ರಿಕೆಟ್ ನ ಇತಿಹಾಸದಲ್ಲೇ ಕಪಿಲ್ ದೇವ್ ನಂಬರ್ 1 ಪ್ಲೇಸ್ ನಲ್ಲಿದ್ದಾರೆ, ಅಂದ್ರೆ ಕಳಪೆ ಕೋಚಿಂಗ್ ನಲ್ಲಿ. ಕಪಿಲ್ ದೇವ್ ಅವರ ನಾಯಕತ್ವದಲ್ಲಿ ಅಂದ್ರೆ ಅವರ ಕೋಚ್ ಅಂಡರ್ ಅಲ್ಲಿ ಭಾರತ 8 ಟೆಸ್ಟ್ ಪಂದ್ಯಗಳನ್ನ ಆಡಿತು, ಕೇವಲ 1 ಪಂದ್ಯವನ್ನ ಮಾತ್ರ ಗೆದ್ದಿತ್ತು. ಹೀಗಾಗಿ ಕಪಿಲ್ ದೇವರನ್ನ ಬಿಟ್ರೆ ನೆಕ್ಸ್ಟ್ ಈಗ ಗಂಭೀರ್ ಇದ್ದಾರೆ. ಸೊ ಮುಂದಿನ ವರ್ಷ ಕಂಬ್ಯಾಕ್ ಮಾಡಲೇಬೇಕಾಗುತ್ತೆ ಗಂಭೀರ್ ಅವರು. ಅಂಡ್ ಸಾಲು ಸವಾಲುಗಳು ಕೂಡ ಶುರುವಾಗುತ್ತವೆ ನೆಕ್ಸ್ಟ್ ಇಯರ್ ಅಲ್ಲಿ. ಅದರಲ್ಲೂ ಈ 3 ಚಾಲೆಂಜ್ಗಳನ್ನ ಗೆಲ್ಲಲೇಬೇಕಿದೆ. ಸೊ ಯಾವೆಲ್ಲ ಚಾಲೆಂಜ್ ಅಂತ ನೋಡೋದಾದ್ರೆ ಅಂದ್ರೆ ನೆಕ್ಸ್ಟ್ ಇಯರ್ ಗಂಭೀರ್ಗಿರುವಂತ 3 ಪ್ರಮುಖ ಚಾಲೆಂಜ್ಗಳು. T20 ವಿಶ್ವಕಪ್ ಚಾಂಪಿಯನ್ಶಿಪ್ ಅನ್ನ ಉಳಿಸಿಕೊಳ್ಳೋದು. 2024ರಲ್ಲಿ ಭಾರತ ಚಾಂಪಿಯನ್ ಪಟ್ಟಕ್ಕೇರಿತು ರಾಹುಲ್ ದ್ರಾವಿಡ್ ಅವರ ಕೋಚ್ ಅಡಿಯಲ್ಲಿ. ಈಗ ಗಂಭೀರ್ಗೆ ಆ ಪ್ರಶಸ್ತಿಯನ್ನ ಉಳಿಸಿಕೊಳ್ಳಬೇಕಾದಂತ ಸವಾಲಿದೆ.
ಫೆಬ್ರವರಿಯಿಂದಲೇ ಇದೇನು ಟೂರ್ನಿ ಬಿಗ್ ಟೂರ್ನಿ ಶುರುವಾಗುತ್ತೆ. ಈಗ ಆಲ್ರೆಡಿ ಟೀಮ್ ಕೂಡ ಅನೌನ್ಸ್ ಆಗಿದೆ. ಅಂಡ್ ಚಾಂಪಿಯನ್ಶಿಪ್ ಅನ್ನ ನಮ್ಮಲ್ಲೇ ಉಳಿಸಿಕೊಳ್ಳುವಂತ ಮೊದಲನೇ ಸವಾಲು ಗಂಭೀರ್ ಅವರಿಗೆ ಇದೆ. ಅಂಡ್ ನೆಕ್ಸ್ಟ್ ಏಕದಿನ ವಿಶ್ವಕಪ್ಗೆ ತಂಡವನ್ನ ರೆಡಿ ಮಾಡಬೇಕು. 2027ರಲ್ಲಿ ಏಕದಿನ ವಿಶ್ವಕಪ್ ಶುರುವಾಗುತ್ತೆ. ಸೊ 2023ರಲ್ಲಿ ಭಾರತದಲ್ಲೇ ನಡೆದಿದ್ದಂತ ಏಕದಿನ ವಿಶ್ವಕಪ್ನಲ್ಲಿ ಭಾರತ ಅಜೇಯವಾಗಿ ಫೈನಲ್ಗೆ ಬಂದರೂ ಕೂಡ ಫೈನಲ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಸೋಲನ್ನ ಕಂಡಿದ್ದಾರೆ. ಈ ಸೋಲಿನ ನೋವು ಇಂದಿಗೂ ಕೂಡ ಕಾಡ್ತಾನೆ ಇದೆ. ಬಟ್ ಅದನ್ನ ಮರೆ ಮಾಡುವಂತೆ ಈಗ 2027ರಲ್ಲಿ ಭಾರತ ವಿಶ್ವಕಪ್ ಅನ್ನ ಗೆಲ್ಲಬೇಕಾಗುತ್ತೆ. ಸೊ ಆ ಟೂರ್ನಿಗೆ ಭಾರತ ತಂಡವನ್ನ ರೆಡಿ ಮಾಡಬೇಕಾದಂತ ಚಾಲೆಂಜ್ ಕೂಡ ಇದೆ. ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಅವರು ಕಂಟಿನ್ಯೂ ಆಗ್ತಾರಾ, ಅವರನ್ನ ಕಂಟಿನ್ಯೂ ಮಾಡಬೇಕಾ, ತಂಡದಲ್ಲಿ ಉಳಿಸ್ಕೊಂಡ್ರೆ ಹೇಗೆ ತಂಡವನ್ನ ಫಾರ್ಮ್ ಮಾಡಬೇಕು, ಎಲ್ಲವನ್ನು ಕೂಡ ಈಗಲಿಂದಲೇ ಅಂದ್ರೆ ನೆಕ್ಸ್ಟ್ ಇಯರ್ 2026ಕ್ಕೆ ಅವರು ಕಂಪ್ಲೀಟ್ ಆಗಿ ರೆಡಿ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಮೂರನೇ ಚಾಲೆಂಜ್ ಏನಂತಂದ್ರೆ ಟೆಸ್ಟ್ ಕ್ರಿಕೆಟ್ ನಲ್ಲಿ WTC ಫೈನಲ್ಗೆ ಇರುವಂತ ಸವಾಲು. ಭಾರತ ಮೊದಲಿಂದಲೂ ಕೂಡ ಟೆಸ್ಟ್ ಮಾದರಿಯಲ್ಲಿ ಒನ್ ಆಫ್ ದಿ ಬೆಸ್ಟ್ ಅಂಡ್ ಟಾಪ್ ನಲ್ಲೇ ಇರುವಂತ ಟೀಮ್ ಆಗಿತ್ತು, ಬಲಿಷ್ಠ ಹಾಗೆ ಪ್ರಬಲ ತಂಡವಾಗಿತ್ತು. ಆದ್ರೆ ಕಳೆದ ವರ್ಷದಿಂದ ಹೀನಾಯ ಸೋಲುಗಳನ್ನ ಕಂಡಿದೆ. ಅದು ಕೂಡ ತವರಿನಲ್ಲೇ 1 ವರ್ಷದ ಅಂತರದಲ್ಲಿ 2 ಪಂದ್ಯಗಳಲ್ಲಿ ಕ್ಲೀನ್ ಸ್ವೀಪ್ ಆಗಿದೆ. ಅದರಲ್ಲಿ ಇರುವಂತ ಮೇನ್ ಚಾಲೆಂಜ್ ಏನಂತಂದ್ರೆ ಈಗ ನೆಕ್ಸ್ಟ್ ಬರುವಂತ WTC ಫೈನಲ್ ರೇಸ್ ನಲ್ಲಿ ಉಳ್ಕೊಳ್ಳೋದು. ಯಾಕಂದ್ರೆ 2019ರಿಂದ ಏನು ಇದು ಶುರುವಾಗುತ್ತೆ WTC, ಅದು ಏನು ಟೂರ್ನಿ ಶುರುವಾಗುತ್ತಲ್ಲ. ಸೊ 2021 ಹಾಗೆ 2021ರಲ್ಲಿ 2 ಟೂರ್ನಿಗಳಾಗಿವೆ. ಅದೆರಡರಲ್ಲೂ ಕೂಡ ಭಾರತ ಫೈನಲಿಸ್ಟ್ ಆಗಿತ್ತು. ಬಟ್ ಮೊದಲ ಟೂರ್ನಿಯಲ್ಲಿ ನ್ಯೂಜಿಲೆಂಡ್ ತಂಡ ಗೆಲ್ಲುತ್ತೆ. ಅಂಡ್ ನೆಕ್ಸ್ಟ್ 2023ರಲ್ಲಿ ಆಸ್ಟ್ರೇಲಿಯಾ ವಿನ್ ಆಗುತ್ತೆ. ಸೊ ಅಂದ್ರೆ 2 ಸೀಸನ್ಗಳಲ್ಲೂ ಕೂಡ ಭಾರತ ಫೈನಲಿಸ್ಟ್ ಆಗಿತ್ತು. ಆದ್ರೆ 2025ರಲ್ಲಿ ಸೋತು ಹೊರಬೀಳ್ತಾರೆ. ಅದು ಕೂಡ ಗೌತಮ್ ಗಂಭೀರ್ ಅವರು ಹೆಡ್ ಕೋಚ್ ಆದ್ಮೇಲೆ. ನ್ಯೂಜಿಲೆಂಡ್ ವಿರುದ್ಧ ಕ್ಲೀನ್ ಸ್ವೀಪ್ ಆಗ್ತಾರೆ. ಅಂಡ್ ನೆಕ್ಸ್ಟ್ ಆಸ್ಟ್ರೇಲಿಯಾ ವಿರುದ್ಧ ಸರಣಿಯನ್ನ ಸೋಲ್ತಾರೆ. ಸೊ ಇದೆರಡೂ ಸರಣಿಗಳ ಸೋಲಿನಿಂದಲೇ ಭಾರತ ಫೈನಲ್ ರೇಸ್ ನಿಂದ ಹೊರಬೀಳುತ್ತೆ. ಸೊ ಈಗ 2027ಕ್ಕೆ ಫೈನಲಿಸ್ಟ್ ಆಗೋದೇ ಡೌಟ್ ಇದೆ. ಯಾಕಂದ್ರೆ ಪ್ರಸ್ತುತ ಈಗ WTC ಫೈನಲ್ ರೇಸ್ ನಲ್ಲಿ ಭಾರತ 6ನೇ ಸ್ಥಾನದಲ್ಲಿದೆ. ನೆಕ್ಸ್ಟ್ ಮುಂದಿನ ವರ್ಷ ಎಲ್ಲಾ ಪಂದ್ಯಗಳನ್ನ ಗೆಲ್ಲಲೇಬೇಕಾದಂತ ಒತ್ತಡ ಇದೆ. ಅಂಡ್ 2025-27ನೇ ಸೈಕಲ್ ನಲ್ಲಿ ಭಾರತಕ್ಕೆ ಇನ್ನ 9 ಪಂದ್ಯಗಳು ಬಾಕಿ ಇವೆ, ಟೆಸ್ಟ್ ಪಂದ್ಯಗಳು. ಕನಿಷ್ಠ 6ರಲ್ಲಿ ಗೆಲ್ಲಲೇಬೇಕು. ಅಂಡ್ ಬೇರೆ ಬೇರೆ ತಂಡಗಳ ರಿಸಲ್ಟ್ ಮೇಲೂ ಕೂಡ ಅದು ಡಿಪೆಂಡ್ ಆಗ್ಬೇಕಾಗುತ್ತೆ. ಸೊ ಇಲ್ಲಿ ಭಾರತ ಟಾಪ್ 2ಗೆ ಹೋಗುತ್ತೆ ಅನ್ನೋದನ್ನ ಹೇಳಕ್ಕಾಗಲ್ಲ. ಒಟ್ನಲ್ಲಿ ಗಂಭೀರ್ ಬಂದ್ಮೇಲೆ ಸಾಕಷ್ಟು ವಿಚಾರಗಳಲ್ಲಿ ಸದ್ದು ಮಾಡ್ತಾನೆ ಇದ್ದಾರೆ. 2025ರಲ್ಲಿ ಸಾಕಷ್ಟು ಟೀಕೆಗಳನ್ನು ಎದುರಿಸಿದ್ದಾರೆ. ಆದ್ರೆ ನೆಕ್ಸ್ಟ್ ಇಯರ್ ಹೇಗೆ ಕಂಬ್ಯಾಕ್ ಮಾಡ್ತಾರೆ ಅನ್ನೋದೇ ಈಗಿರುವಂತ ಪ್ರಶ್ನೆ. ಬಹುಶಃ ಮುಂದಿನ ವರ್ಷ ಕೂಡ ಇದೇ ಶುರುವಾಯಿತು ಅಂದ್ರೆ ಇದೇ ಕಂಟಿನ್ಯೂ ಆಯಿತು ಅಂತಂದ್ರೆ ಗಂಭೀರ್ ಅವರ ಭವಿಷ್ಯ ಕೂಡ ಕೋಚ್ ಸ್ಥಾನದಲ್ಲಿ ಅನುಮಾನ ಹುಟ್ಟು ಹಾಕಿದೆ. ಸೊ ನಿಮ್ಮ ಪ್ರಕಾರ ಗಂಭೀರ್ ಅವರ ಕೋಚಿಂಗ್ ಹೇಗಿದೆ, 10ರಲ್ಲಿ ಎಷ್ಟು ಮಾರ್ಕ್ಸ್ ಅನ್ನ ಕೊಡ್ತೀರಿ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.